ನಮಸ್ಕಾರ ಸ್ನೇಹಿತರೆ, KCT ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ತಿದ್ರಾ? ನಿನ್ನೆ ಓಕೆ ಬೆಳಗ್ಗೆಯಿಂದ ಸಾಯಂಕಾಲದ ಸರ್ವರ್ ಸ್ಲೋ ಇತ್ತು ಆ್ಯಕ್ಚುಲಿ, ಹಂಗೆ ಹೇಳ್ಬೇಕಾದ್ರೆ ಎಲ್ಲ ಆದರೂ ಕೂಡ ಮಾಡಿದ್ರ. ಬಟ್ ನೈಟ್ ಮೇಲೆ ನಿಮ್ಗೆಲ್ಲರೂ ಕೂಡ KFCಟಲ್ಲಿ ಹೋದರೆ ಈ ರೀತಿ ಸರ್ವರ್ ಪ್ರಾಬ್ಲಮ್ ಬರ್ತದೆ. ಓಕೆ, ಎಲ್ಲರೂ ಕೂಡ ಬರ್ತಾಯಿದೆ, ನಿಮ್ಗೆ ಅಷ್ಟೇ ಬಂದೇ ಬರ್ತಾಯಿಲ್ಲ. ಸೊ ಇವಾಗ ಇನ್ನೂ 1 hour 2 hour ಯಾವಾಗ ಆಫೀಸ್ ಓಪನ್ ಆಗ್ತದೆ ಇದು ಸಾಲ್ವ್ ಆಗುತ್ತೆ. ಇದ್ರ ಬಗ್ಗೆ ಅಷ್ಟು ಟೆನ್ಷನ್ ಆಗಿಬಿಡಿ ಆಗುತ್ತೆ. ಸೊ ಇದು ಇಲ್ಲಿ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಹುಡುಗರು ಭಾಳಷ್ಟು ಕೇಳ್ತಿದ್ದಾರೆ ಲಾಸ್ಟ್ ಡೇಟ್ ಯಾವಾಗ ಬರ್ದಾರೆ ಅಂತಂದು. ಸೊ ನೋಡಿ, ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಇರೋದು ಲಾಸ್ಟ್ ಡೇಟು 18ನೇ ತಾರೀಕುವರೆಗೂ ಕೂಡ KEದವ್ರು ಕೊಟ್ಟಿದ್ದಾರೆ. ಓಕೆ, 18ನೇ ತಾರೀಕು ಆದಮೇಲೆ ಎಲ್ಲನೂ ಕೂಡ ಕ್ಲೋಸ್ ಆಗುತ್ತಾ ಬರ್ದಾರೆ ಅಂತಂದು. KEದವ್ರು ನಮಗೆ ಇದಕ್ಕೆ ಆನ್ಸರ್ ಸದ್ಯಕ್ಕೆ ಯಾರು ಕೂಡ ಹೇಳಲ್ಲ. ಯಾಕಂತಂದರೆ KEದವರು ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು, ಮಾಡದೇ ಇರ್ಬೋದು. ಓಕೆ, ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ. ಯಾಕೆ ಅಂತಂದರೆ ನಿಮಗೆ ಗೊತ್ತಿರಬೇಕು, ಆಪ್ಷನ್ ಎಂಟ್ರಿ ಪೇಜಲ್ಲಿ ಹೋದರೆ ಇನ್ನೂ ಕೂಡ B Pharma ಮತ್ತು D Pharma, ಯೋಗ ಆ್ಯಂಡ್ ನ್ಯಾಚುರೋಪತಿ ಇನ್ನೂ ಕೂಡ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬಂದಿಲ್ಲ. ಅಂದರೆ ಕಾಲೇಜೇ ಆ್ಯಡ್ ಆಗಿಲ್ಲ. ಇನ್ ಕೇಸ್ ನರ್ಸಿಂಗ್ ಆ್ಯಡ್ ಆಗಿದ್ರು ಕೂಡ ಅವನ್ನೇ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಿಲ್ಲ. ಸೊ ಹಾಗಾಗಿ ಇವತ್ತಂದ್ರೂ ನರ್ಸಿಂಗ್ ಸಾಲ್ವ್ ಆಗುತ್ತೆ. ಬಟ್ B Pharma, D Pharma ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿ ಇನ್ನೂ ಕೂಡ ಅವು ಕಾಲೇಜಸ್ಸೇ ಶೋ ಆಗ್ತಿಲ್ಲ. ಸೊ ಇನ್ನೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗ್ತದೆ. ಇನ್ ಕೇಸ್ ಆಗಿಲ್ಲ ಅಂದರೂ ಸಹಿತ ಟೆನ್ಷನ್ ಆಗಿಬಿಡಿ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಕೂಡ 4-5 ದಿನಗಳ ಟೈಮು ನಿಮ್ಗೆ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸೊ ಸದ್ಯಕ್ಕೆ ಮಾಕ್ ಅಲಾಟ್ಮೆಂಟ್ ಗೊತ್ತಿರುವಾಗ 21ನೇ ತಾರೀಕು ಕೊಟ್ಟಿದ್ದಾರೆ. 18ನೇ ತಾರೀಕು ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿ ಮುಗಿದ್ರೂ ಸಹಿತ ನಿಮಗೆ 22ನೇ ತಾರೀಕಿಂದ ಹಿಡಿದು 24ನೇ ತಾರೀಕು ಅಥವಾ 25ನೇ ತಾರೀಕುವರೆಗೂ ಕೂಡ ನಿಮಗೆ ವಾಪಸ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ಆರಾಮ್ಸೆಗೆ ಟೈಮ್ ಇನ್ನೂ ಭಾಳಷ್ಟಿದೆ. ಇನ್ನೂ ಕೂಡ ಡೇಟು ಕೂಡ ಎಕ್ಸ್ಟೆಂಡ್ ಆಗಿ ಆಗ್ತದೆ. ಸೊ ಇವಾಗ ನಿಮಗೆ ಕೊನೆಯದಾಗಿ ಹೇಳೋದು, ನೀಟ್ ಸ್ಟೂಡೆಂಟು ಕೂಡ ಕೆಲವೊಂದಿಷ್ಟು ಹುಡುಗರು ಕೇಳ್ತಾಯಿದ್ರು, ನೀಟ್ ನೋಡಿ ನಿಮ್ಗೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ನಿಮ್ಗೆ ಬೇಕಾದರೆ ಏನು ಮಾಡ್ತಾರೆ ಅಂತಂದ್ರೆ ಸಪ್ರೇಟಾಗಿ ಶೆಡ್ಯೂಲ್ ಬಿಡ್ತಾರೆ. ಮೇ ಬಿ ನಿಮಗೆ 21 ಅಥವಾ 22 ಆದಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿವರೆಗೂ ಕೂಡ ನೀವು ಮಾಡ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು ದುಡ್ಡು ಕೂಡ ಪೇ ಮಾಡ್ಲಿಕ್ಕೆ ಹೋಗ್ಬೇಡಿ. 750 ರೂಪಾಯಿ ಅಷ್ಟೇ ಇಟ್ಕೋರಿ. ಸದ್ಯಕ್ಕೆ KCT ಸ್ಟೂಡೆಂಟ್ ಅಷ್ಟೇ, ಅದು ಕೂಡ ಹೇಳ್ತಿದ್ದೆ ನೋಡಿ. B Pharma, D Pharma, ಯೋಗ ನ್ಯಾಚುರೋಪತಿ ರಿಮೈನಿಂಗ್ ಎಲ್ಲ ಕೂಡ ಕೋರ್ಸಸ್ ನೀವು ದುಡ್ಡು ಪೇ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ನರ್ಸಿಂಗ್ ಇವತ್ತು ಸದ್ಯಕ್ಕೆ 12 ಗಂಟೆ ಅಥವಾ 11 ಗಂಟೆ ಅನ್ನೋಷ್ಟರಲ್ಲಿ ನಿಮ್ಮದು ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ನಿಮ್ಗೆ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇಂಜಿನಿಯರಿಂಗ್ ಅಂತೂ ಗೊತ್ತಿದೆ, ಎಲ್ಲರೂ ಕೂಡ ಸ್ಟಾರ್ಟ್ ಆಗಿ ಎಲ್ಲರೂ ಕೂಡ ಹುಡುಗರು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕೊನೆಯದಾಗಿ ಒಂದು ಹೇಳೋದು, ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಮಾಡೋರು ನಿಮಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಸೊ ಈಗ ಯಾರೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ತಿದ್ದೋ ಅದು ಸಪ್ರೇಟಾಗಿ ಬರ್ತಾಯಿದೆ. ಸೊ ಇದನ್ನೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಸರಿ ಮಾಡ್ಕೋರಿ, ಎಲ್ಲನೂ ಕೂಡ ಕರೆಕ್ಟ್ ಆಗ್ತದೆ. ಓಕೆ, 18ನೇ ತಾರೀಕಿಂದ ಭಯ ಪಡ್ಲಿಕ್ಕೆ ಹೋಗಬೇಡಿ. ಮಾಕ್ ರಿಸಲ್ಟ್ ಬಂದು ಆದ ನಂತರ ಕೂಡ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ. ಇನ್ ಕೇಸ್ ಮಾಕ್ ರಿಸಲ್ಟ್ಗಿಂತ ಮುಂಚೆಗೆ ಆಪ್ಷನ್ ಎಂಟ್ರಿ ಮಾಡದೆ ಹೋಗಿದ್ರು ಸಹಿತ ವಾಪಸ್ ಮಾಡ್ಲಿಕ್ಕೆ ಬರ್ತದೆ. ಓಕೆ, ಸೊ ಮಾರ್ಕ್ ರಿಸಲ್ಟ್ಗಿಂತ ಮುಂಚೆಗೆ ಏನು ಮಾಡ್ಯಾರ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡಿರಿ. ಯಾಕಂತಂದರೆ ನಿಮ್ಗೊಂದು ಐಡಿಯಾ ಸಿಗ್ತದೆ ಅಷ್ಟೇ. KEದವರೇ ಬಿಟ್ಟಿಲ್ಲ ಅಂತ ನೀವೇನು ಕೂಡ ಮಾಡ್ಲಿಕ್ಕೆ ಬರೋಲ್ಲ. ಸೊ ಅಪ್ಡೇಟ್ ಮಾಡ್ತಾಯಿದ್ದೀನಿ ಗ್ರೂಪಲ್ಲಿ ಯಾವೆಲ್ಲ ಕೋರ್ಸಸ್ ಆ್ಯಡ್ ಆಗ್ತದೆ ಪ್ರತಿಯೊಂದು. ಓಕೆ, ಪ್ರತಿಯೊಂದು ಕೂಡ ಸ್ಟೆಪ್ಸು ಕೂಡ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮುಂದೆ ಬರುವಂಥ ಎಲ್ಲೊಂದು ಕೂಡ ವೀಡಿಯೋಸು ಇಂಪಾರ್ಟೆಂಟ್. ಆಯಿತಾ? ಬಾಯ್.